ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸ ಆಯಿತು ನಿಮ್ಮೊಂದಿಗೆ ಮಾತಾಡಿಲ್ಲ. ಅದಕ್ಕೆ ಇವತ್ತು ಮಾತಾಡೋಣ ಅಂತ. ಯಾಕಂದರೆ ಇವತ್ತು ತುಂಬ ನಮ್ಮೂರಲ್ಲಿ ವಿಪರೀತ ಸೆಕೆ ಅಂದರೆ ಸೆಕೆ. ಸ್ವಲ್ಪ ಮೋಡ ವಾತಾವರಣ ಆಗಿದೆ, ಬಟ್ ಮಳೆ ಬರ್ತದ ಏನು ಮಾಡ್ತದ ಗೊತ್ತಿಲ್ಲ. ರಾತ್ರಿಗೆ ಬರ್ತಿರ್ಬೋದು ಬಹುಶಃ ಮಳೆ. ವಿಪರೀತ ಸೆಕೆ ಅಂತ ಅದ ಇಲ್ಲಿ. ಹಂಗಾಗಿ 3 ಸಲ ಸ್ನಾನ ಮಾಡಿದ್ದೀನಿ ತಣ್ಣೀರ್ಲಿ ಅಂತ. ಬೆಳಗ್ಗೆ ಮಧ್ಯಾಹ್ನ ಇವಾಗ ಮಾಡಿದ್ದೀನಿ. ಇವಾಗ ಟೀ ಮಾಡ್ಕೊಂಡು ಕುಡಿತೀನಿ. ನಿಮ್ಮದು ಟೀ ಕಾಫಿ ಆಯಿತಾ ಎಲ್ಲರದು? ಹಾಗಿದ್ರೆ ಕಮೆಂಟ್ನಲ್ಲಿ ಹೇಳಿ, ಇಲ್ಲ ಅಂದರೆ ಬೇಡ. ಯಾರೂ ಕಮೆಂಟ್ ಮಾಡಲ್ಲ ಗಾಯ್ಸ್. ನಿಮ್ಗೆ ಯಾಕೆ ವಿಡಿಯೋ ಇಷ್ಟ ಆಗ್ತಾಯಿಲ್ವಾ? ಪ್ಲೀಸ್ ಕಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ನನಗೂ ಎಲ್ಲ ಚೆನ್ನಾಗಿ ಒಳ್ಳೆ ಹೃದಯದಿಂದ ನನಗೆ ಸಪೋರ್ಟ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಆದ್ರೂ ಸಪೋರ್ಟ್ ಮಾಡಬೇಕಲ್ಲ. ಎಷ್ಟು 841 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಆದರೆ ಸುಮ್ಮನೆ ಒಂದು 50 ಜನ ಆದರೂ ಕಮೆಂಟ್ ಹಾಕಿದರೆ ಎಷ್ಟು ಫೇಮಸ್ ಆಗೋಗ್ಬಿಡ್ತೀವಲ್ಲ. ಲೈಕ್ ಆದರೂ ಮಾಡಿ, ಕಮೆಂಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಲೈಕ್ ಆದರೂ ಮಾಡಿ. ವಿಡಿಯೋ ನೋಡಿ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಏನಾದರೂ ಹೇಳಿ, ಇಷ್ಟ ಆಗಿಲ್ಲ ಅಂತ ಗೆಸ್. ಮತ್ತು ಏನಾನ ಚೆನ್ನಾಗಿ ಮಾಡೋಣ ಅಂತ. ಓಕೆ, ಯಾಕಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಸಪೋರ್ಟಿಂಗ್ ಇಲ್ಲ. ನಾನು ಒಬ್ಬಕ್ಕೇ ವಿಡಿಯೋ ಮಾಡೋದು. ಹಂಗಾಗಿ ನನಗೆ ಸಪೋರ್ಟಿಂಗ್ ಯಾರೂ ಇದು ಮಾಡಲ್ಲ. ನಾನು ಒಬ್ಬಕ್ಕೇ ಹಿಂಗೆ ಮುಂದೆ ಇಟ್ಕೊಂಡು ಮೊಬೈಲು ವಿಡಿಯೋ ಮಾಡ್ತೀನಿ. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಿಮಗೆ ಇಷ್ಟ ಆಗಲ್ವೇನೋ, ವಿಡಿಯೋಗಳು ಚೆನ್ನಾಗಿ ಬರೋಲ್ಲ ಅಂತ ಗೆಸ್ಸು. ಬಟ್ ಏನು ಮಾಡೋದು, ನನಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಟೈಲರಿಂಗ್ ವಿಡಿಯೋ ಚೆನ್ನಾಗಿ ತೋರಿಸ್ಬೇಕಂದ್ರೆ ಅದು ಆಗ್ತಾಯಿಲ್ಲ ನನಗಿಂತ. ಯಾಕಂದರೆ ಬೇರೆಯವರು ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತಲ್ಲ. ಈ ಬ್ಯಾಕ್ ಸೈಡ್ ವಿಡಿಯೋ ಮಾಡಿದ್ರೆ ಹಿಂಗೆ ನಾನು ಕಟಿಂಗ್ ತೋರಿಸ್ಬೋದು. ಆದರೆ ಈಗ ನನಗೆ ಸಪೋರ್ಟಿಂಗ್ ಇಲ್ಲ. ಹಾಗಾಗಿ ಕಟಿಂಗ್ ಅದೆಲ್ಲ ಸರಿಯಾಗಿ ತೋರ್ಸೋಕ್ಕಾಗ್ತಾಯಿಲ್ಲ ಗಾಯ್ಸ್, ಸಾರಿ. ಬಟ್ ಎಲ್ಲ ನನ್ನ ಅಕ್ಕ ತಂಗಿಯರು, ಎಲ್ಲ ನನ್ನ ಅಣ್ಣ ತಮ್ಮರು ಎಲ್ಲ ಒಳ್ಳೆ ಹೃದಯದಿಂದ ನನಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಎಲ್ಲರಿಗೆ ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಏನಂದರೆ ಎಲ್ಲ ಇವತ್ತಿದ್ದವ್ರು ನಾಳೆಗೆ ಇರ್ತೀವಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಈಗಿನ ಜನ್ರೇಷನ್ದಾಗ. ಯಾಕಂದರೆ ಅಷ್ಟೊಂದು ಮಿತಿಮೀರಿ ಇದಾಗ್ಲಿಕ್ಕತ್ತದ ಜನಗಳಂತ್ರ. ಈಗ ಎಲ್ಲರೂ ನಾನು ಹಿಡ್ಕೊಂಡೆ ಹೇಳ್ತೀನಿ, ನಮ್ಮ ಮನೆಯಲ್ಲಿ ನಾವು ಇರೋದ ಹಂಗೆ ಆಗ್ಲಿಕ್ಕತ್ತದ. ಹಿಂದಕ್ಕಿನ ಕಾಲದಾಗ ಹಂಗಿರಲಿಲ್ಲ. ಎಲ್ಲರೂ ಮನೆ ಕೆಲಸ ಮಾಡ್ಕೊಂಡು ಎಲ್ಲರೂ ಒಂದು ಕಡೆ ಕುಂತು ಮಾತಾಡ್ತಿದ್ರು, ಪ್ರೀತಿ ವಾತ್ಸಲ್ಯದಿಂದ ಇರ್ತಿದ್ರು. ಒಬ್ಬರು ಮನೆ ಮುಂದೆ ಒಬ್ಬರು ಹೋಗ್ತಿದ್ರು, ಬರ್ತಿದ್ರು. ಏನಾದರೂ ಬೇಕಾದ್ರೆ ಒಬ್ರಿಗೊಬ್ರು ತೊಗೊತಿದ್ರು. ಆದರೆ ಇವಾಗ ಮಾತ್ರ ಆ ಥರ ಏನಿಲ್ಲ. ನಮ್ಮ ಮನೇಲಿ ಇದ್ದರೆ ಮಾತ್ರ ಇದು ಮಾಡಬೇಕು, ಇಲ್ಲಾಂದರೆ ಏನಿಲ್ಲ. ಹಂಗೆ ಬೇರೆಯವ್ರ ಮನೆಗೆ ಹೋಗಿ ಏನು ಕೇಳಪ್ಪಲಿಲ್ಲ, ಏನು ತೊಗೊಪ್ಪಲಿಲ್ಲ. ಆ ಥರ ಸಿಚುವೇಶನ್ ಆಗಿಬಿಟ್ಟಿದೆ ಜನ್ರೇಷನ್ದು. ಏನು ಮಾಡೋಕ್ಕಾಗಲ್ಲ. ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇರೋಷ್ಟು ದಿನ ಚೆನ್ನಾಗಿರೋಣ ಎಲ್ಲರೂ. ಓಕೆ, ಬಾಯ್ ಬಾಯ್.